ನಾಡಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಹುಣ್ಣೂರು ಹೂ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಶ್ರೀ ವಸಂತ್ ಅಗಸಿಮನಿಯವರು ರಚಿಸಿರ್ತಕ್ಕಂಥ ಪವಾಡ ಪುರುಷ ಅನ್ನುವಂತಹ ಒಂದು ಕವಿತೆ ಅಂತೂರು ಬೆಂತೂರು ಗ್ರಾಮದ ರಾಚೋಟೇಶ್ವರ ಗುರುಗಳನ್ನು ಕುರಿತಾಗಿರುವಂಥದ್ದು. ಕೇಳಿ ಆನಂದಿಸಿ. ಬರೆದು ಹಾಡಲೇ ನಾನು ನೆನೆದು ಹಾಡಲೇ, ಬರೆದು ಹಾಡಲೇ ನಾನು ನೆನೆದು ಹಾಡಲೇ, ಕಲಿಯುಗದ ವೇಳೆಯಲ್ಲಿ, ಕಲಿಯುಗದ ವೇಳೆಯಲ್ಲಿ ನಡೆದಿರುವ ಮಹಿಮೆಯ ಬರೆದು ಹಾಡಲೇ ನಾನು ನೆನೆದು ಹಾಡಲೇ. ಅಂತೂರು ಬೆಂತೂರು ಗ್ರಾಮದಲ್ಲಿ ನೆಲೆಸಿರುವ ಪೂಜರೇ ರಾಚೋಟೇಶ್ವರ ಗುರುಗಳಾಗಿ ಹೆಸರನ್ನು ತಾವು ಪಡೆದವರೇ, ಲೋಕ ಕಲ್ಯಾಣಕ್ಕಾಗಿ ನೀವು, ಲೋಕ ಕಲ್ಯಾಣಕ್ಕಾಗಿ ನೀವು ವ್ರತವನ್ನು ಮಾಡಿ ಜಯಿಸಿದವರೇ, ಬರೆದು ಹಾಡಲೇ ನಾನು ನೆನೆದು ಹಾಡಲೇ. ಕಲಿಯುಗದ ವೇಳೆಯಲ್ಲಿ, ಕಲಿಯುಗದ ವೇಳೆಯಲ್ಲಿ ನಡೆದಿರುವ ಮಹಿಮೆಯ ಬರೆದು ಹಾಡಲೇ ನಾನು ನೆನೆದು ಹಾಡಲೇ. ಬುಧೀಶ್ವರ ಪೂಜರ ಪ್ರಭವ ನೆನಪಿಸಿ ತಂದವರೇ, 770 ವರುಷ ಬದುಕಿದ್ದು ನೆನೆದವರೇ, 33 ದಿನಗಳ ವ್ರತದಿ, 33 ದಿನಗಳ ವ್ರತದಿ ಸಿದ್ಧಿ ಪುರುಷರಾದವರೇ, ಬರೆದು ಹಾಡಲೇ ನಾನು ನೆನೆದು ಹಾಡಲೇ. ಕಲಿಯುಗದ ವೇಳೆಯಲ್ಲಿ, ಕಲಿಯುಗದ ವೇಳೆಯಲ್ಲಿ ನಡೆದಿರುವ ಮಹಿಮೆಯ ಬರೆದು ಹಾಡಲೇ ನಾನು ನೆನೆದು ಹಾಡಲೇ. ಮಹಾತಪಸ್ಸು ಮಾಡುತ್ತ ನೀವು ಗಾಳಿ ನೀರು ತ್ಯಜಿಸಿದವರೇ, ಮಹಾತಪಸ್ಸು ಮಾಡುತ್ತ ನೀವು ಗಾಳಿ ನೀರು ತ್ಯಜಿಸಿದವರೇ, ಯೋಗ ಸಿದ್ಧಿ ಮಾಡಿದ ನೀವು, ಯೋಗ ಸಿದ್ಧಿ ಮಾಡಿದ ನೀವು ಮಹಾಸಾಧನೆ ಮಾಡಿದವರೇ, ಭಕ್ತರ ಮನವನ್ನು ತನಿಸಿ ಸಂತಸಗೊಳಿಸಿದವರೇ, ಬರೆದು ಹಾಡಲೇ ನಾನು ನೆನೆದು ಹಾಡಲೇ. ಕಲಿಯುಗದ ವೇಳೆಯಲ್ಲಿ, ಕಲಿಯುಗದ ವೇಳೆಯಲ್ಲಿ ನಡೆದಿರುವ ಮಹಿಮೆಯ ಬರೆದು ಹಾಡಲೇ ನಾನು, ಬರೆದು ಹಾಡಲೇ ನಾನು, ಬರೆದು ಹಾಡಲೇ ನಾನು ನೆನೆದು ಹಾಡಲೇ. ಎಲ್ಲರಿಗೂ ಧನ್ಯವಾದಗಳು.